ಫಿಕ್ಸ್ಡ್ ಕಾಸ್ಟ್ ವರ್ಸಸ್ ವೇರಿಯಬಲ್ ಕಾಸ್ಟ್ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಇವೆರಡರಲ್ಲಿ? ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದು ಸಲೂನ್ ಅಂತ ಇಟ್ಕೊಳ್ಳೋಣ, ಅಂದ್ರೆ ಅದಕ್ಕೆ ರೆಂಟನ್ನು ಪೇ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಸ್ಟಾಫ್ಸ್ಗಳಿಗೆ ನೀವು ಪೇ ಮಾಡ್ತೀರಿ, ಇವೆಲ್ಲ ಫಿಕ್ಸ್ಡ್. ಇದರಲ್ಲಿ ಏನು ಚೇಂಜಸ್ ಆಗಲ್ಲ. ಮಂತ್ಲಿ ನೀವು ಪೇ ಮಾಡಲೇಬೇಕು ರೆಂಟ್ನ, ನೀವು ಮಂತ್ಲಿ ಸ್ಯಾಲರಿ ಕೊಡಲೇಬೇಕು. ದಿಸ್ ಇಸ್ ಕಾಲ್ಡ್ ಒಂದು ಬಿಸ್ನೆಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ ನಾವು. ಅದೇ ವೇರಿಯಬಲ್ ಕಾಸ್ಟ್ ಅಂದ್ರೆ ಇದೇ ಬಿಸ್ನೆಸ್ ಅಲ್ಲಿ ನೀವು ಒಂದು ಪ್ರತಿ ತಿಂಗಳು ಶಾಂಪೂನ ಬೈ ಮಾಡ್ತೀರಿ, ಅಥವಾ ಒಂದು ಸ್ಟೈಲಿಶ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡ್ತೀರಿ, ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ, ಅಥವಾ ಒಂದು ಅದರ್ ಮೆಟೀರಿಯಲ್ಸ್ ಗಳನ್ನ ತರಿಸಬೇಕಾಗತ್ತೆ. ಸೊ ಇದು ವೇರಿ ಆಗ್ತಿರುತ್ತೆ. ಸರ್ ಹೇಗೆ ವೇರಿ ಆಗುತ್ತೆ ಸರ್? ಅದು ಯಾವಾಗ ರೆಗ್ಯುಲರ್ ತರಿಸಿದೆ ತಾನೆ ಅಂತ ನೀವು ಅನ್ಕೊಂಡ್ರೆ ವೇರಿ ಹೇಗಾಗುತ್ತೆ ಅಂತ ಹೇಳ್ತೀನಿ ಕೇಳಿಸಿ. ನೀವೇನ್ ಮಾಡ್ತೀರಿ, 20 ಕಸ್ಟಮರ್ಸ್ ಅಥವಾ 50 ಕಸ್ಟಮರ್ ಅಷ್ಟು ಮಾತ್ರ ತರ್ತೀರಿ ಪ್ರಾಡಕ್ಟ್ಸ್ನ. ಬಟ್ ಅದರ ನೆಕ್ಸ್ಟ್ ತಿಂಗಳು 500 ಕಸ್ಟಮರ್ಸ್ ಬರ್ತಾರೆ, ನೀವು ಹೆಚ್ಚಿಗೆ ತರ್ತೀರಿ. ಸೊ ಡಿಫ್ರೆನ್ಸ್ ಅಂದ್ರೆ ಫ್ಲಕ್ಚುಯೇಷನ್ ಆಗುತ್ತಲ್ಲ ನೀವು ತರುವಂತ ಕಾಸ್ಟಿಂಗ್ ಅಲ್ಲಿ, ದಿಸ್ ಇಸ್ ಕಾಲ್ಡ್ ವೇರಿಯಬಲ್ ಕಾಸ್ಟ್. ಈ ಬಿಸ್ನೆಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ, ನೀವು ಪ್ರತಿ ತಿಂಗಳು ಯೋಚನೆ ಮಾಡಿದಿರಾ ನೀವು ಇದನ್ನ ಫಿಕ್ಸ್ಡ್ ಆಗಿ ಕಟ್ಟಲೇಬೇಕು ಅನ್ನೋದನ್ನ ಫಿಕ್ಸ್ಡ್ ಕಾಸ್ಟ್. ಚೇಂಜಸ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ. ಒಂದು ತರಬೇಕು, ಒಂದು ಐಟಮ್ಸ್ ತರಬೇಕಾಗುತ್ತೆ, ಒಂದು ಅಪ್ಗ್ರೇಡ್ ಐಟಮ್ಸ್ ತರಬೇಕಾಗುತ್ತೆ, ಅದು ವೇರಿ ಆಗ್ತಾ ಇರುತ್ತೆ. ತಿಂಗಳ ಇನ್ನೇನೋ ಹೊಸ ಒಂದು ಪ್ರಾಡಕ್ಟ್ ಬಂದಿರುತ್ತೆ, ನೀವು ತರಲೇಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ವೇರಿಯಬಲ್ ಕಾಸ್ಟ್. ಈ ಬಿಸ್ನೆಸ್ಗೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.